ಓಕೆ, ನಾರ್ಮಲ್ ಆಗಿ ನಿಮ್ಮ ವರ್ಕೌಟ್ ರೂಟೀನ್ ಹೇಗಿರುತ್ತೆ ಬಿಗ್ ಬಾಸ್ ಮನೇಲೆಲ್ಲ ಆಚೆ? ಆಚೆ ನಾನು ಬೆಳಗ್ಗೆ ಒಂದಿನ ಹಾರ್ಸ್ ರೈಡಿಂಗ್ ಹೋದರೆ ಒಂದು ದಿನ ಬಿಟ್ಟು ದಿನ ಹೋಗ್ತೀನಿ. ಅದು ಬಿಟ್ಟರೆ ಬೆಳಗ್ಗೆ 7 o'clock 7 to 8 9 2 hours ಪರ್ಸ್ನಲ್ ಟ್ರೈನಿಂಗ್ ಇರುತ್ತೆ ನನಗೆ. ಪರ್ಸ್ನಲ್ ಟ್ರೈನಿಂಗ್ ಅವ್ರು ಹೇಳ್ಕೊಡ್ತಾರೆ, ಲೈಕ್ ಒಂದೊಂದು ದಿನ ಒಂದೊಂದು ಮಸಲ್ಸಿಗೆ ವರ್ಕೌಟ್ ಮಾಡಿಸ್ತಾರೆ. ಡಯಟು ಕೂಡ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನೇ ಪ್ರಾಪರಾಗಿ ಮೇಂಟೈನ್ ಮಾಡ್ತೀನಿ. ನಿಮ್ಮ ಪ್ರಕಾರ ಫಿಟ್ ಆಗಿರಬೇಕು ಅಂದರೆ ಏನು ನಿಯಮಗಳನ್ನ ಪಾಲಿಸ್ತಾ ಹೋಗಬೇಕು? ತುಂಬ ಆಯಿಲು ಮಸಾಲ ಅವಾಯ್ಡ್ ಮಾಡಿ, ಫ್ರೂಟ್ಸು ವೆಜಿಟೇಬಲ್ಸು ಜಾಸ್ತಿ ತಿನ್ನಬೇಕು, ನೀರು ಜಾಸ್ತಿ ಕುಡಿಬೇಕು. ಇಷ್ಟಿದ್ರೆ ಸಾಕು. ಮಸಾಲ ಕಮ್ಮಿ ಮಾಡಬೇಕು, ಆಯಿಲ್ ಫುಡ್, ಶುಗರ್ ಮೇನ್ಲಿ ಇಷ್ಟು ಕಡಿಮೆ ಮಾಡಿದ್ರೆ ಸಾಕು. ಅನುಷಾ ಅವರ ಬ್ಯೂಟಿ ಸೀಕ್ರೆಟ್ ಏನು? ಏನ್ ಬ್ಯೂಟಿಫುಲ್ ಆಗಿದೆ ಸುಮ್ಮನೆ ರೀ, ಎಂಥದಿಲ್ಲ. ನಮ್ಮ ಪ್ರಶ್ನೆ ಅಲ್ಲ, ನಿಮ್ಮ ಅಭಿಮಾನಿಗಳು ನಮಗೊಂದಷ್ಟು ಪ್ರಶ್ನೆ ಕಳಿಸ್ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿವು ಹೀಗೆ ಗೊತ್ತಿಲ್ಲ ನನಗೆ. ಇರೋದೇ ಹಾಗೆ. ಓಕೆ, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳ್ತಾ ಹೋದ್ರೆ? ಇವಾಗ ಬ್ಯಾಂಗ್ಳೂರಿಂದ ಅಂತ ನಂದು ಧರ್ಮದೇ ರಿಲೀಸ್ ಆಗಬೇಕು, ತೂಫಾನ್ ಅಂತ. ಸ್ವಲ್ಪ ಶೂಟ್ ಆಗಿದೆ, ಇನ್ನು ಶೂಟ್ ಕಂಪ್ಲೀಟ್ ಆಗಬೇಕು. 3 months ಬ್ರೇಕ್ ತೊಗೊಂಡಿದ್ದೆ ನಾನು. ಬಹುಶಃ ಅದನ್ನು ಶೂಟಿಂಗ್ ಶುರು ಮಾಡ್ತೀನಿ 2 weeks ಆದಮೇಲೆ. ಇನ್ನೊಂದು ಲವ್ ಯು ಸಹಾರಾ ಅಂತ, ಅದು ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಸ್ವಲ್ಪ ಪ್ಯಾಚ್ ವರ್ಕ್ ಇದೆ. ಅದಾದರೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಈಗ 3 movies ಇದೆ. ಇನ್ನೊಂದು ರೆಡಿ ಟು ರಿಲೀಸ್, ಪ್ರಿಯಾಂಕಾ ಓಪೆನ ನಾನು ಆ್ಯಕ್ಟ್ ಮಾಡಿರುವಂಥ ಪ್ರಾಜೆಕ್ಟು ರಿಲೀಸಿಗೆ ರೆಡಿ ಇದೆ, ಡಬ್ಬಿಂಗ್ ಆಗಿದೆ. ಅದಾದ್ಮೇಲೆ ಒಂದಷ್ಟು ಲೈನಪ್ಪಲ್ಲಿ ಇದೆ. ಈಗ ಯಾವ ಚಂದ ಇದೆ ನೋಡಿ ಶೂಟಿಂಗ್ ಶುರು ಮಾಡಿ. ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಯಾವ್ದಾದ್ರು ಪ್ರಾಜೆಕ್ಟ್ಗಳು ಹೊಸದಾಗಿ? ಹೌದು, ಬಂದಿದೆ. ಒಂದು 3-4 ಒಳ್ಳೆ ಪ್ರೊಡಕ್ಷನ್ಸ್ ಅಲ್ಲೇ ಬಂದಿದೆ. ಅದು ನೋಡಬೇಕು, ಅದು ಮೀಟ್ ಮಾಡಬೇಕು. ಇನ್ನು ಟೈಮ್ ಸಿಕ್ಕಿಲ್ಲ ನನಗೆ, ಮೀಟ್ ಮಾಡಿ ಡಿಸೈಡ್ ಮಾಡಬೇಕು. ಇನ್ನೊಂದು 2 ಫನ್ನಿ ಕ್ವಶನ್ಸು. ಅನುಷಾ ಅವರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಶಾಪಿಂಗ್ ಮಾಡಿದ್ರು? ನಾನೇನು ಶಾಪಿಂಗ್ ಮಾಡಿಲ್ಲ. ಮನೇಲಿ ಇದ್ದಿದ್ದೆ ತೊಗೊಂಡೋದೆ. ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಅಂದರೆ ಈ ವೀಕೆಂಡಲ್ಲಿ ಕಳಿಸ್ಬೇಕಿತ್ತಂತೆ. ಅಷ್ಟು ಹೋಗಿದ್ದೆ ಪಾಪ. ನನ್ನ ಫ್ರೆಂಡು, ನಮ್ಮ ಮಮ್ಮಿ, ನನ್ನ ಫ್ರೆಂಡ್ ಪ್ರಿಯಾಂಕಾ ಅಂತ, ಪ್ರಿಯಾಂಕಾ, ನಮ್ಮ ಮಮ್ಮಿ, ನಮ್ಮ ಅಕ್ಕ 3 ಜನ ಹೋಗಿ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಕಳಿಸ್ಬೇಕು ಅನ್ನೋ ಅಷ್ಟರಲ್ಲಿ ಈ ಥರ ಆಯಿತು. ನಮ್ಮ ಮಮ್ಮಿ ಅದೇ, ಇದೆಲ್ಲ ನಿನಗೆ ಕಳ್ಸೋಕ್ಕೆ ಆಗಲಿಲ್ಲ, ವೇಸ್ಟ್ ಆಯಿತು ಅಂತ ಬೇಜಾರು ಮಾಡ್ಕೊಂಡ್ರು. ಅನುಷಾ ಅವರು ಬಿಗ್ ಬಾಸ್ ಮನೇಲಿ ಎಷ್ಟು ಸಂಭಾವನೆಯನ್ನು ಪಡ್ಕೊಂಡಿದ್ದಾರೆ? ಹೇಳಿದ್ರೆ ಏನು ಮಾಡ್ತೀರಾ? ಹೇಳಿದ್ರೆ ಕೇಳಿಸ್ಕೊಳ್ತೀವಿ, ನಿಮ್ಮ ಫ್ಯಾನ್ಸ್ ಗೊತ್ತಾಗುತ್ತೆ. ನನಗೆ ಸಮಾಧಾನ ಆಗೋಷ್ಟು, ಸ್ಯಾಟಿಸ್ಫೈ ಆಗೋಷ್ಟು ವೀಕ್ಲಿ ಪೇಮೆಂಟ್ನ ಕೊಟ್ಟಿದ್ದಾರೆ. ಪರ್ ವೀಕ್ ಪೇಮೆಂಟ್ ಇತ್ತು. ಪರ್ ವೀಕ್ ಎಷ್ಟಂತ ನಾ ಹೇಳಲ್ಲ, ದಟ್ ವೆರಿ ಸ್ಯಾಟಿಸ್ಫೈಡ್ ಅಮೌಂಟ್. ಓಕೆ, ಇನ್ನೊಂದು ವಿಷಯ ನಾನು ಹೇಳಬೇಕು. ನಾನು ಕಾಲ್ ಮಾಡಿದ ತಕ್ಷಣ ಈಗಲೇ ಬಂದ್ಬಿಡಿ ಅಂತ ನೀವು ನಿನ್ನೆ ನನಗೆ ಅಂದರೆ ತುಂಬ ಖುಷಿ ಆಯಿತು. ನಾನು ಆ್ಯಕ್ಚುಲಿ ಆಫೀಸಲ್ಲಿ ಕೂಡ ಅದನ್ನೇ ಡಿಸ್ಕಸ್ ಮಾಡಿದೆ ಅವ್ರ ಜೊತೆಗೆ. ಅನುಷಾ ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಈಗಲೇ ಬನ್ನಿ ಅಂತ ಹೇಳಿದ್ರು. ಎಷ್ಟು ಇನ್ನೋಸೆಂಟಾಗಿ ಆಟ ಆಡ್ಕೊಂಡು ಬಂದಿದ್ರು, ಇಷ್ಟು ಬೇಗ ಆಚೆ ಬಂದಿದ್ದು ನಮಗೆ ಕೂಡ ಬೇಜಾರಾಯಿತು. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರೆ. ಥ್ಯಾಂಕ್ ಯು ಸೊ ಮಚ್ ಅನುಷಾ ಅವರೇ. ಥ್ಯಾಂಕ್ ಯು. ನಿನ್ನೆ ನಾನು ಆಗ್ತಾನೆ ಇಂಟರ್ವ್ಯೂ ಮುಗಿಸಿದ್ದೆ, ಐ ವಾಸ್ ಫ್ರೀ, ಅದಕ್ಕೆ ಬನ್ನಿ ಅಂತ ಹೇಳಿದೆ. ಓಕೆ, ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಮಾತಾಡಿದ ಖುಷಿ ಆಯಿತು. ನೋಡಿದಲ್ಲ ವೀಕ್ಷಕರ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆ ನ್ಯೂಸ್.